ಬ್ರೇಕ್ಫಾಸ್ಟ್ ಸಭೆಯ ಬಳಿಕ ಮಠಕ್ಕೆ ಭೇಟಿ ನೀಡಿರುವ ಡಿಕೆ ಶಿವಕುಮಾರ್ ಮಧ್ಯಾಹ್ನ ನೊಣವಿನಕೆರೆಯಲ್ಲಿರುವ ಅಜ್ಜಯ್ಯನ ಮಠಕ್ಕೆ ಭೇಟಿ. ಅಜ್ಜಯ್ಯನ ಆಶೀರ್ವಾದ ಪಡೆಯಲಿರುವ ಡಿಕೆ ಶಿವಕುಮಾರ್. ಡಿಕೆಶಿ ಆರಾಧ್ಯ ದೈವವಾಗಿರುವಂತಹ ಅಜ್ಜಯ್ಯ ತುಮಕೂರು ಜಿಲ್ಲೆಯ ತಿಪಟೂರಿನ ನೊಣವಿನಕೆರೆ ಅಜ್ಜಯ್ಯ ಸೂಚಿಸಿದ ದಿನವೇ ಪ್ರಮಾಣ ವಚನ ಸ್ವೀಕರಿಸಲಿರುವ ಡಿಕೆ ಬ್ರೇಕ್ಫಾಸ್ಟ್ ಸಭೆಯ ಬಳಿಕ ನೊಣವಿನಕೆರೆಯಲ್ಲಿರುವಂತಹ ಅಜ್ಜಯ್ಯನ ಮಠಕ್ಕೆ ಭೇಟಿಯನ್ನ ನೀಡುತ್ತಾರೆ. ಇನ್ನು ಬಹಳ ಬಿಲೀವ್ ಮಾಡುವಂತಹ ಒಂದು ಮಠ ಯಾವುದು ಅಥವಾ ಬಹಳ ಬಿಲೀವ್ ಮಾಡುವಂತಹ ಒಂದು ದೇವರು ಯಾವುದು ಅಂತ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಅಜ್ಜಯ್ಯನನ್ನ ಬಹಳ ನಂಬ್ತಾರೆ. ಇನ್ನು ಡಿ.ಸಿ.ಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅಜ್ಜಯ್ಯನ ಹೆಸರನ್ನ ಪ್ರಸ್ತಾಪ ಮಾಡಿದ್ರು, ಅಜ್ಜಯ್ಯನ ಹೆಸರನ್ನ ಉಲ್ಲೇಖ ಮಾಡಿದ್ರು. ಈಗಲೂ ಅಷ್ಟೇ ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೂ ಮೊದಲು ಅಜ್ಜಯ್ಯನ ದರ್ಶನವನ್ನ ಪಡಿತಾರೆ. ಅಜ್ಜಯ್ಯನ ದರ್ಶನವನ್ನ ಪಡೆದ ನಂತರ ಯಾವ ದಿನ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು ಅಂತ ಕೂಡ ಒಂದು ದಿನಾಂಕವನ್ನ ಅಥವಾ ಮುಹೂರ್ತವನ್ನ ಪಡ್ಕೊಂಡು ಬರಬಹುದು. ಸದ್ಯಕ್ಕೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ ನಂತರ ಮಧ್ಯಾಹ್ನದ ಸಂದರ್ಭದಲ್ಲಿ ಅಂದ್ರೆ ಮಧ್ಯಾಹ್ನದ ವೇಳೆಗೆ, ಯಾಕೆಂತಂದ್ರೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ ಮೇಲೆ ಕೆಲವೊಂದಿಷ್ಟು ಡೆವಲಪ್ಮೆಂಟ್ ಆಗುತ್ತೆ. ಕಾಂಗ್ರೆಸ್ ನಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಬೇಕಾಗುತ್ತೆ, ಜನಸಾಮಾನ್ಯರಿಗೆ ಕೆಲವೊಂದಿಷ್ಟು ಸಂದೇಶಗಳನ್ನ ರವಾನೆ ಮಾಡಬೇಕಾಗುತ್ತೆ, ಜೊತೆಗೆ ಪಕ್ಷದಲ್ಲಿರೋರ್ಗೂ ಕೂಡ ಕೆಲವೊಂದಿಷ್ಟು ಮೆಸೇಜಸ್ ಗಳನ್ನ ಕೊಡಬೇಕಾಗುತ್ತೆ, ವಿರೋಧ ಪಕ್ಷದವ್ರಿಗೂ ಕೂಡ ಕೆಲವೊಂದಿಷ್ಟು ಸಂದೇಶಗಳನ್ನ ಕೊಡಬೇಕಾಗುತ್ತೆ. ಇದೆಲ್ಲವೂ ಕೂಡ ಮುಗಿದ ನಂತರ ಅಂದ್ರೆ ಮಧ್ಯಾಹ್ನದ ವೇಳೆಗೆ ನೊಣವಿನಕೆರೆಯಲ್ಲಿರುವಂತಹ ಅಜ್ಜಯ್ಯನ ಸನ್ನಿಧಾನಕ್ಕೆ ಡಿಕೆ ಶಿವಕುಮಾರ್ ಅವರು ಹೋಗ್ತಾರೆ. ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಿ ಅಲ್ಲಿ ಅಜ್ಜಯ್ಯನ ದರ್ಶನವನ್ನು ಕೂಡ ಪಡಿತಾರೆ. ತುಮಕೂರಿನ ತಿಪಟೂರಿನ ನೊಣವಿನಕೆರೆಯಲ್ಲಿರುವಂತಹ ಮಠ ಇದು ಬಹಳ ನಂಬುವಂತಹ ಒಂದು ಮಠ. ಡಿಕೆ ಶಿವಕುಮಾರ್ ಅಂತಂದ್ರೆ ಅವ್ರಿಗೇನೇ ಒಂದು ಪಾಸಿಟಿವ್ ಆಗ್ಲಿ ಅಥವಾ ನೆಗೆಟಿವ್ ಆಗ್ಲಿ ಏನೇ ಒಂದು ಸಮಸ್ಯೆ ಬಂದ್ರು ಕೂಡ ಮೊದಲಿಗೆ ಅವರು ಹೋಗೋದೆ ಈ ಒಂದು ನೊಣವಿನಕೆರೆಯಲ್ಲಿರುವಂತಹ ಅಜ್ಜಯ್ಯನ ಮಠಕ್ಕೆ. ಅದರಲ್ಲೂ ಸಿಎಂ ಹುದ್ದೆ ಅನ್ನೋ ವಿಚಾರಕ್ಕೆ ಬಂದಂತೆ ಬಹಳ ಖುಷಿ ಆಗುತ್ತೆ ಅವ್ರಿಗೆ. ಖುಷಿಯಾದ್ರೂ ಕೂಡ ಈ ಒಂದು ನೊಣವಿನಕೆರೆ ಅಜ್ಜಯ್ಯ ದೇವಸ್ಥಾನಕ್ಕೆ ಹೋಗ್ತಾರೆ. ಇನ್ನು ಇದರ ಜೊತೆಗೆ ಬಹಳ ಮುಖ್ಯವಾಗಿ ನಿನ್ನೆ ರಾತ್ರಿ ಎಲ್ಲ ಕೂಡ ಹೋಮ ಹವನ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಿನ್ನೆಯಿಂದಲೇ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಎಲ್ಲವೂ ಕೂಡ ನಡೀತಾ ಇದೆ. ಇನ್ನು ಕುಟುಂಬ ಸಮೇತರಾಗಿ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ನಿನ್ನೆ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ ನೊಣವಿನಕೆರೆಯಲ್ಲಿರುವಂತಹ ಅಜ್ಜಯ್ಯನ ಮಠಕ್ಕೂ ಕೂಡ ಭೇಟಿಯನ್ನ ಕೊಡ್ತಾರೆ. ಭೇಟಿಯನ್ನ ಕೊಟ್ಟು ದರ್ಶನವನ್ನು ಕೂಡ ಪಡಿತಾರೆ. ಜೊತೆಗೆ ದೇವರ ಮೊರೆ ಹೋದಂತಹ ಸಂದರ್ಭದಲ್ಲಿ ಈಗ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಾಗ ಯಾವ ಒಂದು ಮುಹೂರ್ತದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರೆ ನಾನು ಅದ್ಭುತವಾಗಿ ಆಡಳಿತವನ್ನ ನಡೆಸಬಹುದು ಅಥವಾ ನಾನು ಜನರ ಒಂದು ಮನಸ್ಸನ್ನ ಗೆಲ್ಲುವಂತಹ ನಾಯಕ ಆಗ್ಬೇಕು ಅಂತಂದ್ರೆ ಯಾವ ಮುಹೂರ್ತದಲ್ಲಿ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಕೂಡ ಅಲ್ಲಿ ನಿರ್ಧಾರವನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಸದ್ಯಕ್ಕೆ ಬಹಳ ಕನಸನ್ನ ಕಾಣ್ತಾ ಇದ್ದು ಈ ಒಂದು ಸಿಎಂ ಹುದ್ದೆಗಾಗಿ ಡಿಕೆ ಶಿವಕುಮಾರ್ ಅವರು ಎಲ್ಲ ಹೋದ್ರು ಕೂಡ ಡಿಕೆ ಶಿವಕುಮಾರ್ ಅವರನ್ನಾಗಿರಬಹುದು ಸಿದ್ದರಾಮಯ್ಯ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಪ್ರತಿ ಬಾರಿಯೂ ಕೂಡ ಜಾರಿಕೊಳ್ಳುವ ತಂತ್ರವನ್ನ ಅನುಸರಿಸ್ತಾ ಇದ್ರು. ಎಲ್ಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನೇ ಕೊಟ್ಟಿರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ 3 ವರ್ಷ ಕಂಪ್ಲೀಟ್ ಆಗಿದೆ. 3 ವರ್ಷದಿಂದಲೂ ಕೂಡ ನಾಯಕತ್ವ ಬದಲಾವಣೆ ವಿಚಾರ ಬಹಳ ಬಾರಿ ಪ್ರಸ್ತಾಪ ಆಗಿದ್ದಾವೆ. ಕೆಲವೊಂದಿಷ್ಟು ಸಭೆಗಳೇ ಪ್ರಸ್ತಾಪ ಆಗಿದ್ದಾವೆ, ಕೆಲವೊಂದಿಷ್ಟು ಅಧಿವೇಶನಗಳಲ್ಲಿ ಪ್ರಸ್ತಾಪ ಆಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಚಳಿಗಾಲದ ಅಧಿವೇಶನ ಏನಾಯ್ತು ಆ ಒಂದು ಅಧಿವೇಶನದಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಅದಕ್ಕೂ ಮೊದಲು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ನಮ್ಮಲ್ಲಿ ಯಾವುದೇ ರೀತಿಯ ಒಡಕಿಲ್ಲ, ಎಲ್ಲವೂ ಕೂಡ ಸರಿ ಇದೆ ಎಂಬ ಸಂದೇಶವನ್ನ ಜನಸಾಮಾನ್ಯರಿಗೆ ನೀಡುವ ಕೆಲಸವನ್ನು ಕೂಡ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿ ನೆಕ್ಸ್ಟ್ ಡೇ ಅಂದ್ರೆ ಅಧಿವೇಶನದ ಏನು ಮೊದಲ ದಿನ ಆಯ್ತು, ಮೊದಲ ದಿನದಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಡಿಕೆ ಶಿವಕುಮಾರ್ ಅವರ ಪರಮ ದೈವ ನೊಣವಿನಕೆರೆ ಅಜ್ಜಯ್ಯ, ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿರುವಂತಹ ದೈವ ಅಜ್ಜಯ್ಯನವರ ಪರಮ ಭಕ್ತರಾಗಿರುವಂತಹ ಡಿ.ಸಿ.ಎಂ ಡಿಕೆ ಶಿವಕುಮಾರ್ ಪ್ರತಿ ಪ್ರಮುಖ ನಿರ್ಧಾರಕ್ಕೂ ಮುನ್ನ ಅಜ್ಜಯ್ಯನವರ ಬಳಿ ಶರಣಾಗ್ತಾರೆ ಡಿಕೆ ಶಿವಕುಮಾರ್ ಅವರು. ಯಾವುದೇ ದೊಡ್ಡ ಸಾಹಸಕ್ಕೆ ಕೈ ಹಾಕುವ ಮುನ್ನ ಮಠಕ್ಕೆ ಭೇಟಿಯನ್ನು ಕೊಡ್ತಾರೆ. ವಿಧಾನಸಭಾ ಚುನಾವಣೆ ಆ ಒಂದು ಸಂದರ್ಭದಲ್ಲೂ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಅಜ್ಜಯ್ಯನ ಆಶೀರ್ವಾದದಿಂದಲೇ ಕಳೆದ ಚುನಾವಣೆ ಗೆಲುವು. ಅಜ್ಜಯ್ಯನ ಸನ್ನಿಧಾನದಲ್ಲಿ ಅಭ್ಯರ್ಥಿಗಳ ಪಟ್ಟಿ ರೆಡಿ ಮಾಡಿಕೊಂಡಿದ್ದಂತಹ ಡಿಕೆ ಶಿವಕುಮಾರ್ ಗುರುಗಳ ಪ್ರತಿಯೊಂದು ಅಪ್ಪಣೆಯನ್ನು ಕೂಡ ಚಾಚು ತಪ್ಪದೆ ಶಿವಕುಮಾರ್ ಅವರು ಪಾಲಿಸುತ್ತಾರೆ. ಡಿಕೆಶಿಗೆ ರಾಜಕೀಯ ಶ್ರೀರಕ್ಷಿಯಾಗಿ ನಿಂತಿದ್ದಾರೆ ನೊಣವಿನಕೆರೆಯ ಅಜ್ಜಯ್ಯ.
ಹಾಗಾಗಿ ಯಾವುದೇ ಒಂದು ಸಂದರ್ಭ ಬಂದರೂ ಕೂಡ ಮೊದಲು ಅವರು ಮೊರೆ ಹೋಗೋದು ಕಾಡು ಸಿದ್ದೇಶ್ವರ ಮಠದ ಅಜ್ಜಯ್ಯನ ಮೊರೆ. ಅಜ್ಜಯ್ಯ ಏನೇ ಒಂದು ಸೂಚನೆಯನ್ನ ಕೊಟ್ಟರು ಕೂಡ ಆ ಒಂದು ಸೂಚನೆಯನ್ನ ಚಾಚೂ ತಪ್ಪದೆ ಡಿ.ಕೆ. ಶಿವಕುಮಾರ್ ಅವರು ಪಾಲನೆಯನ್ನ ಮಾಡ್ತಾರೆ. ಪ್ರತಿ ಒಂದು ಅವರ ಜೀವನದಲ್ಲಾಗಿರಬಹುದು ಅಥವಾ ವೈಯಕ್ತಿಕ ಜೀವನ ಆಗಿರಬಹುದು, ರಾಜಕೀಯ ಜೀವನ ಆಗಿರಬಹುದು, ಏನೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು, ಪಾಸಿಟಿವ್ ಆರ್ ನೆಗೆಟಿವ್ ಏನೇ ಆದ್ರೂ ಕೂಡ ಅವರು ಮೊದಲು ಹೋಗೋದೆ ಅಜ್ಜಯ್ಯನ ಮೊರೆ ಹೋದ ನಂತರ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ನಿರ್ಧಾರ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ತಾರೆ. ಇನ್ನು ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅಭ್ಯರ್ಥಿಗಳ ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ದಲ್ಲೇ ಗುರುಗಳ ಪ್ರತಿಯೊಂದು ಅಪ್ಪಣೆಯನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಚಾಚೂ ತಪ್ಪದೆ ಪಾಲನೆ ಮಾಡ್ತಾರೆ. ಡಿ.ಕೆ.ಶಿಗೆ ರಾಜಕೀಯ ಶ್ರೀರಕ್ಷೆ ಅಂತ ನಿಂತಿದ್ದಾರೆ ಅಜ್ಜಯ್ಯ. ಹಾಗಾಗಿ ಅಜ್ಜಯ್ಯನ ಪರಮ ಭಕ್ತ ಡಿ.ಕೆ. ಶಿವಕುಮಾರ್ ಅವರು ಏನಾದ್ರೂ ಕೂಡ ಅಜ್ಜಯ್ಯನ ಮೊರೆ ಹೋಗ್ತಾರೆ. ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗ್ಲಿ ಏನೇ ಒಂದು ಸಮಸ್ಯೆ ಬಂದ್ರೂ ಕೂಡ ಯಾರ ಹತ್ರನೂ ಹೋಗಿ ಸೊಲ್ಯೂಷನ್ ಕೇಳೋದಿಲ್ಲ. ಅಯ್ಯೋ ಈ ರೀತಿ ಸಮಸ್ಯೆ ಆಗಿದೆ, ನಾನು ಏನ್ ಮಾಡಬೇಕು ಅಂತ ಯಾವತ್ತೂ ಕೂಡ ಯಾರ ಬಳಿ ಕೂಡ ಹೋಗಿ ಕೈ ಚಾಚಿ ನಿಂತವರಲ್ಲ ಸಮಸ್ಯೆಗೆ. ಆದ್ರೆ ಏನೇ ಪ್ರಾಬ್ಲಮ್ ಅಂದ್ರೂ ಕೂಡ ನೊಣವಿನ ಕೆರೆ ಮಠಕ್ಕೆ ಭೇಟಿ ಕೊಡ್ತಾರೆ. ಮಠಕ್ಕೆ ಭೇಟಿ ಕೊಟ್ಟು ಅಜ್ಜಯ್ಯ ಏನು ಸೂಚನೆ ಕೊಡ್ತಾರೆ ಆ ಒಂದು ಸೂಚನೆಯನ್ನ ಚಾಚು ತಪ್ಪದೆ ಪಾಲನೆ ಮಾಡ್ತಾರೆ. ಇನ್ನೇನಾದ್ರು ದೊಡ್ಡ ಸಾಹಸಕ್ಕೆ ಕೈ ಹಾಕಬೇಕು ಅಥವಾ ಏನಾದ್ರು ಒಂದು ದೊಡ್ಡ ಮಟ್ಟದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಹೋಗಿ ಪರ್ಮಿಷನ್ ಕೇಳ್ಕೊಂಡು ಬರ್ತಾರೆ. ಈ ಒಂದು ಕೆಲಸ ನಾನು ಮಾಡಿದ್ರೆ ನಂಗೆ ಸಕ್ಸಸ್ ಆಗತ್ತಾ, ಈ ಒಂದು ಕೆಲಸವನ್ನ ನಾನು ಮಾಡಬಹುದಾ ಅಂತ ಕೂಡ ಹೋಗಿ ಅಲ್ಲಿ ಪರ್ಮಿಷನ್ ತಗೊಂಡು ಬರ್ತಾರೆ. ಇನ್ನು ವಿಧಾನಸಭಾ ಚುನಾವಣೆ ಏನು ಭರ್ಜರಿ ಯಶಸ್ಸನ್ನ ಸಾಧಿಸಿದ್ರು. ಈ ಒಂದು ಯಶಸ್ಸಿನ ಹಿಂದೆಯೂ ಕೂಡ ಅಜ್ಜಯ್ಯನವರ ಆಶೀರ್ವಾದ ಇದೆ. ಯಾವ ರೀತಿ ಆಶೀರ್ವಾದ ಅಂತ ಅಂದ್ರೆ ಕಳೆದ ಚುನಾವಣೆ ಗೆಲುವೇನಿದೆ ಆ ಒಂದು ಗೆಲ್ಲಲಿಕ್ಕೆ ಅಜ್ಜಯ್ಯನ ಸನ್ನಿಧಾನ ಏನಿದೆ, ಸನ್ನಿಧಾನದಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನ ಡಿ.ಕೆ. ಶಿವಕುಮಾರ್ ಅವರು ರೆಡಿ ಮಾಡ್ಕೊಂಡ್ರಂತೆ. ಹಂಗಾಗಿ ಗೆಲುವನ್ನ ಸಾಧಿಸಲಿಕ್ಕೆ ಅಜ್ಜಯ್ಯನ ಆಶೀರ್ವಾದ ಕೂಡ ಇದೆ ಎಂಬ ಮಾತು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಅಜ್ಜಯ್ಯನವರ ಗದ್ದುಗೆಯ ಮುಂದೆ ಕೈ ಮುಗಿದು ನಿಲ್ತಾರೆ ಕನಕಪುರ ಬಂಡೆ. ಕೈ ಮುಗಿದು ನಿಂತು ತಮ್ಮ ಕಷ್ಟಗಳೇನಿದ್ದಾವೆ, ತಮಗೆ ಎದುರಾಗಿರುವಂತಹ ಸವಾಲುಗಳೇನಿದ್ದಾವೆ, ತಮಗೆ ಎದುರಾಗ್ತಾ ಇರುವಂತಹ ತೊಂದರೆಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಅಜ್ಜಯ್ಯನ ಮುಂದೆ ಮುಕ್ತವಾಗಿ ಹೇಳ್ಕೊಳ್ತಾರೆ. ಆ ಸಮಸ್ಯೆಗಳಿಗೆ ಅಜ್ಜಯ್ಯ ಯಾವ ರೀತಿಯ ಸೂಚನೆಯನ್ನ ಕೊಡ್ತಾರೆ ಆ ಸೂಚನೆಯನ್ನ ಚಾಚೂ ತಪ್ಪದೆ ಪಾಲನೆಯನ್ನ ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಕೇವಲ ವಿಧಾನಸಭಾ ಚುನಾವಣೆ ಮಾತ್ರ ಅಲ್ಲ, ಅದಕ್ಕಿಂತ ಮೊದಲು ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ದಾರೆ. ಸಾಕಷ್ಟು ಸವಾಲುಗಳನ್ನು ಎದುರಿಸುವಂತಹ ಸಂದರ್ಭದಲ್ಲೂ ಕೂಡ ಅಜ್ಜಯ್ಯನ ಮೊರೆ ಹೋಗಿದ್ರು. ಈಗಲೂ ಕೂಡ ಯಾಕೆಂತಂದ್ರೆ ಈಗ ರಾಜೀನಾಮೆಯನ್ನ ನೀಡಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಈಗ ನೂತನ ಸಾರಥಿ ಯಾರು ಎಂಬ ಪ್ರಶ್ನೆ ಕೂಡ ಇರುತ್ತೆ. ಅದರ ಜೊತೆಗೆ ಹೈಕಮಾಂಡ್ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅಲ್ಲೇ ಇದ್ರು. ಅವ್ರಿಗೂ ಕೂಡ ಮಾಹಿತಿ ಗೊತ್ತಿರುತ್ತೆ. ಹಾಗಾಗಿ ಈಗ ಅವರ ಜೀವನದ ಬಹುದೊಡ್ಡ ಒಂದು ಕನಸಿದು ಸಿಎಂ ಆಗಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಜೀವನದ ಬಹುದೊಡ್ಡ ಕನಸು. ಈ ಒಂದು ಕನಸನ್ನ ಈಡೇರಿಸಲಿಕ್ಕೆ ನಾನಾ ರೀತಿಯ ಕಸರತ್ತನ್ನ ಮಾಡಿದ್ರು. ಹಾಗಾಗಿ ಈಗ ಅವರ ಕನಸು ಈಡೇರಲಿಕ್ಕೆ ಸನ್ನಿಹಿತವಾಗಿದೆ. ಅಜ್ಜಯ್ಯನ ಮೊರೆ ಹೋಗಲಿದ್ದಾರೆ ಇವತ್ತು ಮಧ್ಯಾಹ್ನ. ಅಂದ್ರೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲವೂ ಕೂಡ ಮುಗಿದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಅಜ್ಜಯ್ಯನ ಮಠಕ್ಕೆ ಭೇಟಿಯನ್ನ ಕೊಡ್ತಾರೆ. ಅಜ್ಜಯ್ಯನ ಆಶೀರ್ವಾದವನ್ನ ಪಡಿತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆಂತಂದ್ರೆ ಇದು ಸಣ್ಣ ವಿಚಾರ ಅಲ್ಲ, ಅವರ ಜೀವನದ ಟರ್ನಿಂಗ್ ಪಾಯಿಂಟ್. ಸಿಎಂ ಅನ್ನೋ ಹುದ್ದೆ ಏನಿದೆ ಅವರ ಜೀವನದ ಬಹುದೊಡ್ಡ ಕನಸು ಅಷ್ಟೇ ಅಲ್ಲ, ಒಂದು ಜೀವನದ ಲೈಫ್ ಟೈಮ್. ಈಗ ಸಿಎಂ ಅನ್ನೋ ಪಟ್ಟವೇ ಹಂಗೆ. ಏನಾದ್ರೂ ಒಂದು ವೇಳೆ ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ್ರೆ ಅವರ ರಾಜಕೀಯ ಜರ್ನಿಯಲ್ಲಿ ಸಿಎಂ ಎಂಬ ಪಟ್ಟ ಸಿಕ್ಕಂತಾಗುತ್ತೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಸಿಎಲ್ಪಿ ಸಭೆ ಫಿಕ್ಸ್. ಸಿಎಲ್ಪಿ ಲೀಡರ್ ಆಗಿ ನಾಳೆ ಡಿ.ಕೆ.ಶಿ ಆಯ್ಕೆ. ನಾಳೆ ಸಂಜೆ ಗವರ್ನರ್ ಭೇಟಿಯಾಗಲಿರುವ ಡಿ.ಕೆ. ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಸಾಧ್ಯತೆ. 4ಕ್ಕಿಂತ ಹೆಚ್ಚು ಸಲ ಸಚಿವರಾದವರಿಗೆ ಕೊಕ್ ನೀಡುವ ಸಾಧ್ಯತೆ ಇದೆ. ಜಾತಿ ಸಮೀಕರಣ ಆಧರಿಸಿ ಮಣೆ ಹಾಕುವ ಸಾಧ್ಯತೆ ಕೂಡ ಇದೆ. ಹೊಸ ಸರ್ಕಾರದಲ್ಲಿ ಯುವ ಮುಖಗಳಿಗೆ ಆದ್ಯತೆ. ಅನುಭವಿ ಸಚಿವರನ್ನ ಬಿಟ್ಟು ಯುವ ಮುಖಗಳಿಗೆ ಆದ್ಯತೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಸಿಎಲ್ಪಿ ಸಭೆ ಫಿಕ್ಸ್ ಆಗಿದೆ. ಸಿಎಲ್ಪಿ ಲೀಡರ್ ಆಗಿ ನಾಳೆ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆ ಆಗಲಿದ್ದಾರೆ. ನಾಳೆ ಸಂಜೆ ಗವರ್ನರ್ ಅನ್ನ ಡಿ.ಕೆ. ಭೇಟಿಯಾಗಲಿದ್ದಾರೆ. ಭೇಟಿಯಾಗಿ ಕೆಲವೊಂದಿಷ್ಟು ಬಹಳ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದಾರೆ.
ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡುವ ಸಾಧ್ಯತೆಗಳು ಕೂಡ ಇದಾವೆ. ನಾಳೆ ಏನ್ CLP ಮೀಟಿಂಗ್ ಇರುತ್ತೆ, ಆ ಒಂದು CLP ಮೀಟಿಂಗಿಗೂ ಮೊದಲು ರಾಜ್ಯಪಾಲರನ್ನ ಹೋಗಿ ಭೇಟಿಯನ್ನ ಮಾಡ್ತಾರೆ. ಭೇಟಿಯನ್ನ ಮಾಡಿ ಹಕ್ಕು ಮಂಡನೆ ಮಾಡುವ ಸಾಧ್ಯತೆಗಳು ಕೂಡ ಇದಾವೆ. ಇನ್ನು 4ಕ್ಕಿಂತ ಹೆಚ್ಚು ಸಲ ಸಚಿವರು ಯಾರಾಗಿರ್ತಾರೆ ಅವರಿಗೆ ಕೊಕ್ಕು ನೀಡುವ ಸಾಧ್ಯತೆ ಕೂಡ ಇರುತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ರೆ ಸಿದ್ದರಾಮಯ್ಯ ಅವರ ಈ ಒಂದು ರಾಜೀನಾಮೆಯಿಂದ ಕೆಲವೊಂದಿಷ್ಟು ಸಚಿವರ ರಾಜಕೀಯ ಭವಿಷ್ಯ ಕೂಡ ಬದಲಾಗಬಹುದು. ಯಾಕೆಂತಂದ್ರೆ ಅವರ ರಾಜಕೀಯ ಭವಿಷ್ಯ ಕೂಡ ಅತಂತ್ರ ಆಗಬಹುದು. ಎಸ್ ನಾವು CLP ಮೀಟಿಂಗ್ ಬಹಳ ಮಹತ್ವವನ್ನ ಪಡ್ಕೊಂಡಿದೆ. ಯಾಕೆಂತಂದ್ರೆ ಒಂದು ಒಬ್ಬ ಬಹಳ ಒಂದು ಪ್ರಮುಖವಾದಂತಹ ನಾಯಕ ಈಗ ರಾಜೀನಾಮೆಯನ್ನ ಕೊಟ್ಟಂತಹ ನಂತರ ಒಂದು CLP ಸಭೆಯನ್ನ ಮಾಡ್ತಾರೆ. CLP ಸಭೆ ಮಾಡಿದಂತಹ ಸಂದರ್ಭದಲ್ಲಿ ಎಷ್ಟು ಜನರ ಬೆಂಬಲ ಇದೆ, ಜೊತೆಗೆ ಈಗ CLP ನಾಯಕರಾಗಿ DK ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಿದ್ರೆ ಹೋಗಿ ಮತ್ತೆ ಹಕ್ಕು ಮಂಡನೆಯನ್ನ ಮಾಡುವ ಸಾಧ್ಯತೆಗಳಿರುತ್ತೆ. ಯಾಕೆಂತಂದ್ರೆ ಈಗ ನಾನೊಬ್ಬ ನಾಯಕನಾಗಿದ್ದೀನಿ, ಹಾಗಾಗಿ ನನಗೆ ಈ ಒಂದು ಏನು CM ಪದವಿಯನ್ನ ಕೊಡಿ ಅಂತ ಕೂಡ ಕೇಳ್ಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ ಹೈಕಮಾಂಡ್ ಜೊತೆ. ಬಹಳ ಮುಖ್ಯವಾಗಿ 4ಕ್ಕಿಂತ ಹೆಚ್ಚು ಸಲ ಯಾರೆಲ್ಲ ಸಚಿವರಾಗಿರ್ತಾರೆ ಅವ್ರಿಗೆ ಕೊಕ್ ನೀಡಬೇಕಾಗುತ್ತೆ. ಆಲ್ರೆಡಿ ಕೆಲವೊಂದಿಷ್ಟು ಶಾಸಕರು ಬಂಡಾಯ ಎದ್ದಿದ್ದಾರೆ. ನಾವು ಕೂಡ 3-4 ಬಾರಿ ಗೆದ್ದಿದ್ದೀವಿ, ನಮ್ಗೆ ಯಾಕೆ ನೀವು ಸಚಿವ ಸ್ಥಾನವನ್ನ ನೀಡ್ತಾ ಇಲ್ಲ, ನಾವು ಕೂಡ ಈಗ ಮುಂಬರುವಂತಹ ಎಲೆಕ್ಷನ್ ಅಲ್ಲಿ ಗೆದ್ರೆ ಆಗ್ಲೂ ಕೂಡ ನೀವು ಸಚಿವ ಸ್ಥಾನವನ್ನ ನೀಡೋದಿಲ್ಲ, ಹಂಗಾಗಿ ನಮ್ಗೆ ಈಗ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೈಕಮಾಂಡ್ ನ ಭೇಟಿ ಮಾಡ್ಲಿಕ್ಕೂ ಕೂಡ ಬಹಳ ಕಸರತ್ ಮಾಡಿದ್ರು. ಅದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದ್ರು. ಈಗ ಏನು ನಾಳೆ CLP ಸಭೆ ಇದೆ, ಬಹಳ ಮಹತ್ವವನ್ನ ಪಡ್ಕೊಂಡಿದೆ. ಈ ಒಂದು CLP ಲೀಡರ್ ಆಗಿ ನಾಳೆ DK ಶಿವಕುಮಾರ್ ಅವರನ್ನ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿದ ನಂತರ ಹಕ್ಕು ಮಂಡನೆಯನ್ನು ಕೂಡ ಸಲ್ಲಿಕೆ ಮಾಡುವ ಸಾಧ್ಯತೆಗಳಿರುತ್ತೆ. ಸರ್ಕಾರ ರಚನೆ ಮಾಡಲಿಕ್ಕೆ DK ಶಿವಕುಮಾರ್ ಅವರು ನಾಳೆ ಸಂಜೆ ಗವರ್ನರ್ನ DK ಶಿವಕುಮಾರ್ ಅವರು ಭೇಟಿಯಾಗ್ತಾರೆ. ಭೇಟಿಯಾಗಿ ಹಕ್ಕು ಮಂಡನೆಯನ್ನು ಕೂಡ ಮಾಡ್ತಾರೆ. ಅದರ ಜೊತೆಗೆ ಜಾತಿ ಸಮೀಕರಣ ಆಧರಿಸಿ ಮಣೆ ಹಾಕುವ ಸಾಧ್ಯತೆಗಳಿರುತ್ತೆ. ಈಗ ಒಬ್ಬ ಸಚಿವರನ್ನ ಕೈ ಬಿಡ್ತಾರೆ ಅಂತಂದ್ರೆ ಆ ಒಂದು ಸಚಿವ ಸ್ಥಾನಕ್ಕೆ ಮತ್ತೊಬ್ಬರನ್ನ ಆಯ್ಕೆ ಮಾಡಬೇಕು ಅಂತಂದ್ರೆ ಅಲ್ಲಿ ಅವರು ಯಾವ ಒಂದು ಸಮುದಾಯಕ್ಕೆ ಸೇರಿದವರು ಅಂತ ನೋಡಿ ಆ ಒಂದು ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಪ್ರಭಾವಿ ನಾಯಕ ಅಂದ್ರೆ ಪ್ರಭಾವಿ ಶಾಸಕನನ್ನ ಆ ಒಂದು ಸ್ಥಾನಕ್ಕೆ ಕೊಂಡೊಯ್ಯುವ ಸಾಧ್ಯತೆಗಳು ಕೂಡ ಇದಾವೆ. ಯಾಕೆಂತಂದ್ರೆ ಅನುಭವಿ ಸಚಿವರಿಗೆ ಮಾತ್ರ ಆದ್ಯತೆಯನ್ನ ನೀಡಿದ್ರೆ ಶಾಸಕರು ಪ್ರಶ್ನೆಯನ್ನ ಮಾಡ್ತಾರೆ. ನಮಗೂ ಕೂಡ ಒಂದು ಅವಕಾಶ ಕೊಡಬೇಕು, ಅವಕಾಶ ಕೊಟ್ಟರೆ ಅಲ್ವಾ ಅನುಭವಿ ಅನ್ನುವ ಪದವನ್ನ ನೀವು ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಈಗ ನಮ್ಗೆ ಅವಕಾಶವೇ ಸಿಕ್ಕಿಲ್ಲ ಅಂತಂದ್ರೆ ಹೆಂಗೆ ನಾವು ಒಂದು ಸಚಿವರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ? ಈ ಒಂದು ಸಂಪುಟದಲ್ಲಿ ನಮಗೆ ಅವಕಾಶ ಬೇಕೇ ಬೇಕು ಅಂತ ಅಪ್ಪಟ್ಟು ಹಿಡ್ಕೊಂಡು ಕೂತ್ಕೊಳ್ತಾರೆ. ಹಾಗಾಗಿ ಯುವ ಮುಖಗಳಿಗೆ ಆದ್ಯತೆಯನ್ನ ನೀಡುವ ಸಾಧ್ಯತೆಗಳು ಕೂಡ ಇದ್ದಾವೆ. ಸದ್ಯಕ್ಕೆ ನಾಳೆ ಮಧ್ಯಾಹ್ನ ಈ ಒಂದು 3 ಗಂಟೆಗೆ CLP ಸಭೆ ಇರುತ್ತೆ. ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ, ಬಹುಮುಖ್ಯವಾಗಿ ಸಿದ್ದರಾಮಯ್ಯ ಅವರ ರಾಜೀನಾಮೆ.